ಪಂಚಮಸಾಲಿ ಪೀಠದ ವಿಚಾರದಲ್ಲಿ ಬಸವಜಯ ಮೃತ್ಯುಂಜಯ ಶ್ರೀಗಳು ವರ್ಸಸ್ ವಿಜಯಾನಂದ ಕಾಶಪ್ಪನವರನ್ನುವಂತಹ ಪರಿಸ್ಥಿತಿ ಮುಂದುವರೆದಿದೆ. ಈಗಾಗಲೇ ಶ್ರೀಗಳ ವಿರುದ್ಧ ಮತ್ತೊಮ್ಮೆ ಗುಡುಗುವಂತಹ ಕೆಲಸವನ್ನ ಕೂಡಲ ಸಂಗಮ ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾಡಿದ್ದಾರೆ. ನ್ಯಾಯ ವ್ಯವಸ್ಥೆ ಅಂದರೆ ನಮ್ಮ ಪೀಠದಲ್ಲಿ ಇದ್ದು ಧರ್ಮ ಚಟುವಟಿಕೆಗಳನ್ನು, ಧರ್ಮದ ತತ್ವ ಆದರ್ಶಗಳನ್ನು ಮತ್ತು ಪವಿತ್ರವಾದ ಕೂಡಲ ಸಂಗಮ ಕ್ಷೇತ್ರ ಅಣ್ಣ ಬಸವಣ್ಣನವರ ಒಂದು ತಪೋಭೂಮಿ, ಐಕ್ಯ ಭೂಮಿ ಅಂತ ಹೇಳ್ತೀವಿ. ಆ ಭೂಮಿಯಲ್ಲಿ ನಾವು ಯಾವ ರೀತಿ ಒಬ್ಬ ಮಠಾಧೀಶರಿರಬೇಕು, ಅಲ್ಲಿ ಮಠದಲ್ಲಿ ಏನು ಚಟುವಟಿಕೆಗಳು ನಡೀಬೇಕು, ಕಾಯಕ ದಾಸೋಹ ಗುರುಲಿಂಗ ಜಂಗಮವನ್ನು ನೆಚ್ಚಿ ನಡೆದಂಥವ್ರು ನಾವು, ಅವೆಲ್ಲ ಚಟುವಟಿಕೆಗಳು ನಡೀಬೇಕಾಗಿದೆ. ಯಾಕಂದರೆ ಎಲ್ಲೋ ಒಂದು ಕಡೆಗೆ ಆ ತತ್ವಕ್ಕೆ ಮತ್ತು ಆ ಸಿದ್ಧಾಂತಕ್ಕೆ ಧಕ್ಕೆ ಬರುವಂಥ ಕೆಲಸ ನಡೆದಿರೋದ್ರಿಂದ ಈ ಒಂದು ಚಿಂತನೆಯನ್ನು ನಮ್ಮ ಹಿರಿಯರು, ನಾವು ಎಲ್ಲರೂ ಸೇರಿ, ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಎಲ್ಲರೂ ಸೇರಿ ಚಿಂತನೆಯನ್ನು ಮಾಡಿ ಅಲ್ಲಿ ಯಾರಾದರೂ ಒಬ್ಬರು ಇರೋದಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಅಥವಾ ಅವ್ರಿಗೆ ತೆಗಿಬೇಕು, ಅವ್ರಿಗೆ ಹೋಗಂತ ಹೇಳಬೇಕು, ಅವ್ರ ಮಠದಿಂದ ಹೊರಗೆ ಹಾಕಬೇಕು ಅನ್ನೋ ಉದ್ದೇಶಗಳಲ್ಲ. ಪಾಪ ಅವ್ರಿಗೆ ಬೇರೆ ಬೇರೆ ನಾಯಕರು, ಅಗ್ರಗಣ್ಯ ನಾಯಕರು ಏನಿವತ್ತು ಅವರಿಗೆ 15 ಎಕರೆ ತೊಗೊಂಡು ಮಠ ಕಟ್ಕೊಡ್ತೀನಿ, ಮಲಪ್ರಭಾ ನದಿ ದಂಡಿ ಮ್ಯಾಗ ಅವರೇ ಸ್ವತಃ ಹೇಳಿದ್ದಾರೆ, ಗುರುಗಳು ಮಠ ಕಟ್ತೀವಿ ಅಂತ ಹೇಳಿದ್ದಾರೆ. ಕಟ್ಟಲಿ ಪಾಪ, ಇನ್ನೂ 10 ಹಲವಾರು ಮಠಗಳಾಗಲಿ, ಸಂಸ್ಥೆಗಳಾಗಲಿ, ಎಜುಕೇಷನ್ ಟ್ರಸ್ಟ್ಗಳಾಗಲಿ ಮತ್ತು ವಿದ್ಯಾಸಂಸ್ಥೆಗಳಾಗಲಿ, ಆ ವಸತಿ ಹಾಸ್ಟೆಲ್ ಆಗಲಿ, ನಮ್ಮ ಮಕ್ಕಳಿಗೆ ಅನುಕೂಲ ಅಲ್ಲ, ನಮ್ಮ ಪಂಚಮಸಾಲಿಯರಿಗೆ ಪಾಪ ಮಾಡೋದಕ್ಕೆ, ನಮ್ಮ ಸಮಾಜಕ್ಕೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಅವ್ರಿಗೆ ಸ್ವಾಗತ ಮಾಡ್ತೀನಿ ನಾನು, ಅವ್ರ ಅಗ್ರಗಣ್ಯ ನಾಯಕರಿಗೆ, ಗುರುಗಳಿಗೆ ಮಾಡಲಿ. ಆದರೆ ಅವರು ಇರೋದಕ್ಕೆ, ಒಂದು ಕಡೆ ಇರೋದಕ್ಕೆ ಅವರಿಗೆ ತೊಂದರೆ ಆಗ್ತಾಯಿದೆ. ಅವ್ರು ಸಂಚಾರ ಮಾಡಬೇಕು. ಯಾಕಂದ್ರೆ ಬೆಳಗಾವದಲ್ಲಿ ಒಂದು ಮನೆ ಇದೆ ಅವ್ರದ್ದು, ಅಲ್ಲಿರಬೇಕು. ಹುಬ್ಬಳ್ಳಿ ಧಾರವಾಡದಲ್ಲಿದೆ, ಬೆಂಗಳೂರಲ್ಲಿದೆ, ಅಲ್ಲೆಲ್ಲ ಇರಬೇಕಲ್ಲ ಪಾಪ. ಅಲ್ಲಿಯೂ ಕೂಡ ಅವರು ಸಮಾಜದ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ. ಅದಕ್ಕೆ ಅವ್ರು ಅಡ್ಡಾಡಲಿ. ಅಲ್ಲಿ ಯಾರಾದರೂ ಬಂದಾಗ, ಸಮಾಜದವ್ರು ಬಂದಾಗ ಅಲ್ಲಿ ಮಠದಲ್ಲಿ ಯಾರಾದರೂ ಇರಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ರು. ಒಟ್ಟಾರೆ ವಿಜಯಾನಂದ ಕಾಶಪ್ಪನವರ ಮಾತಿನ ತಾತ್ಪರ್ಯ ಏನು ಅಂದರೆ, ಶ್ರೀಗಳ ಉಚ್ಚಾಟನೆಗೆ ಚಿಂತನೆಯನ್ನ ಮಾಡಲಾಗಿದೆ ಅನ್ನೋದನ್ನ ಮತ್ತೊಮ್ಮೆ ಪುನರುಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಮತ್ತಷ್ಟು ಬೆಳವಣಿಗೆಗಳಾಗುವಂತಹ ಮುನ್ಸೂಚನೆಯ ಹಿಂಟನ್ನು ಕೂಡ ಈಗ ವಿಜಯಾನಂದ ಕಾಶಪ್ಪನವರು ಕೊಟ್ಟಿರುವಂಥದ್ದು. ಈ ಹಿಂದೆಯೂ ಕೂಡ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್, ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಇದೇ ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಯತ್ನಾಳ್ ವಿರುದ್ಧ ಪರವಾಗಿ ಯಾವುದೇ ಕಾರಣಕ್ಕೂ ಮಾತನಾಡಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿತ್ತು.